Good morning, everyone. Welcome to the new video. This video contains the third session of the second unit of modern business law, or 30th session in total. That is discharge of contract by impossibility or illegality, or rule of supervening impossibility. So this is the third way to come out from the contract. So discharge of impossibility or illegality. Impossibility means if the performance of the contract become impossible or become illegal, then automatically the contract become void and both the parties are discharged from the contract. ಅಂದರೆ ಆ ಕಾಂಟ್ರಾಕ್ಟ್ದಾಗ ಏನು ನೀವು ಮಾಡಬೇಕಾದಂಥ ಒಂದು ಅಬ್ಲಿಗೇಷನ್ ಇದೆ, ಆ ಅಬ್ಲಿಗೇಷನ್ ಪರ್ಫಾರ್ಮ್ ಮಾಡೋದಕ್ಕನ್ನ ಇಂಪಾಸಿಬಲ್ ಆಗಿತ್ತು ಅಂದರೆ, ಅಥವಾ ಪರ್ಫಾರ್ಮ್ ಮಾಡಬೇಕು ಬಟ್ ಇಟ್ ಈಸ್ ಇಲ್ಲೀಗಲ್, ಇಟ್ ಬಿಕಮ್ ಇಲ್ಲೀಗಲ್, ದೆನ್ ಆಟೋಮೆಟಿಕಲಿ ದ ಕಾಂಟ್ರಾಕ್ಟ್ ಬಿಕಮ್ ದ ವಾಯ್ಡ್ and both the parties are discharged from the contract. Section 56 says that an agreement to do an act impossible in itself is void. So section definition ಹೇಳ್ತದೆ ಏನಪ್ಪ ಅಂದ್ರೆ, ಯಾವುದೇ ಒಂದು ಅಗ್ರಿಮೆಂಟದ ಪರ್ಫಾರ್ಮೆನ್ಸನ್ನು ಮಾಡಬೇಕಾದ್ರೆ ಅದು ಇಂಪಾಸಿಬಲ್ ಆಗಿತ್ತು ಅಂದರೆ ಅವಾಗ ಆ ಕಾಂಟ್ರಾಕ್ಟ್ ಇಟ್ಸೆಲ್ಫ್ ಏನಾಗ್ತದೆ ಅಂದರೆ ವಾಯ್ಡ್ ಆಗ್ತದೆ, ಮತ್ತು ಇಬ್ಬರು ಪಾರ್ಟೀಸ್ ಏನಾದ್ರಲ್ಲ ಅವರು ಆ ಕಾಂಟ್ರಾಕ್ಟಿಂದ ಹೊರಗೆ ಬರ್ಬೋದು. ದೇ ಹ್ಯಾವ್ ಟು ಡಿಸ್ಚಾರ್ಜ್ ಫ್ರಮ್ ದಿ ಕಾಂಟ್ರಾಕ್ಟ್. ಸೊ ಹಿಯರ್ ಇಂಪಾಸಿಬಿಲಿಟಿ ಮೇ ಬಿ ಆಫ್ 3 types. ಇಂಪಾಸಿಬಿಲಿಟಿ 3 ನಮೂನಿ ಇದಾವೆ. ಯಾವಪ್ಪ ಅಂದರೆ, ಫಸ್ಟ್ ಒನ್ ಈಸ್ ಇಂಪಾಸಿಬಿಲಿಟಿ ನೋನ್ ಟು ದ ಪಾರ್ಟೀಸ್ ಎಟ್ ದಿ ಟೈಮ್ ಆಫ್ ಮೇಕಿಂಗ್ ದ ಕಾಂಟ್ರಾಕ್ಟ್. ಕಾಂಟ್ರಾಕ್ಟ್ ಏನು ಫಾರ್ಮೇಷನ್ ಮಾಡ್ತಿರ್ತಾರಲ್ಲ ಅವಾಗನ ಅವ್ರಿಗೆ ಗೊತ್ತದ ಇದು ನಮ್ಮ ಕೈಯಲ್ಲಿ ಮಾಡಲಿಕ್ಕಾಗದಂಥ ಒಂದು ಉದ್ದೇಶದ ಅಂತೇಳಿ. ಆವಾಗ ದ ಕಾಂಟ್ರಾಕ್ಟ್ ಇಟ್ ಸೆಲ್ಫ್ ಈಸ್ ಅ ವಾಯ್ಡ್ ಆ್ಯಂಡ್ ಇಟ್ ಈಸ್ ನಾಟ್ ಎನ್ಫೋರ್ಸಬಲ್ ಇನ್ ದಿ ಕೋರ್ಟ್ ಆಫ್ ಲಾ. ಇದಕ್ಕೊಂದು ಎಕ್ಸಾಂಪಲ್, ಬೆಸ್ಟ್ ಎಕ್ಸಾಂಪಲ್ ಏನಪ್ಪ ಅಂದರೆ, ಎ ಪ್ರಾಮಿಸ್ ಟು ಪೇ ₹1 lakh ಟು ಬಿ ಇಫ್ ಬಿ ಬ್ರಿಂಗ್ಸ್ ಅ ಸ್ಟಾರ್ ಫ್ರಮ್ ಸ್ಕೈ. ಇಲ್ಲಿ ಎ ಇದ್ದವ ಬಿಗೆ ಪ್ರಾಮಿಸ್ ಮಾಡ್ತಾನೆ, ನಿನಗೆ ₹1 ಲಕ್ಷ ಕೊಡ್ತಾನೆ ಅಂತ ಪ್ರಾಮಿಸ್ ಮಾಡ್ತಾನೆ. ಎದಕ್ಕಪ್ಪ ಅಂತಂದ್ರೆ, ಇಫ್ ಬಿ ಬ್ರಿಂಗ್ಸ್ ಅ ಸ್ಟಾರ್ ಫ್ರಮ್ ಸ್ಕೈ, ಆಕಾಶದಿಂದ ಒಂದು ನಕ್ಷತ್ರ ತೊಗೊಂಡ್ಬಂದ್ರೆ ನಿನಗೆ ₹1 ಲಕ್ಷ ಕೊಡ್ತೇನೆ ಅಂತ ಹೇಳ್ತಾನೆ. ಇಲ್ಲಿ ಇಬ್ಬರಿಗೂ ಗೊತ್ತದ ಪರ್ಫಾರ್ಮೆನ್ಸ್ ಆಫ್ ದಿ ಕಾಂಟ್ರಾಕ್ಟ್ ಈಸ್ ಇಂಪಾಸಿಬಲ್ ಅಂತ. ಸೊ ಈ ವೇಳೆದೊಳಗೆ ಇಂಥ ಒಂದು ಕೇಸನ್ನು ನಾವೇನು ಮಾಡ್ತೀವಪ್ಪ ಅಂದರೆ, ಇಟ್ ಈಸ್ ವಾಯ್ಡ್ ಕಾಂಟ್ರಾಕ್ಟ್ ಅಂತ ಟ್ರೀಟ್ ಮಾಡಿ, ಆ್ಯಂಡ್ ಇಟ್ ಕೆನಾಟ್ ಬಿ ಎನ್ಫೋರ್ಸಬಲ್ ಇನ್ ದಿ ಕೋರ್ಟ್ ಆಫ್ ಲಾ, ಹೆನ್ಸ್ ಬೋತ್ ದ ಪಾರ್ಟೀಸ್ ಆರ್ ಡಿಸ್ಚಾರ್ಜ್ ಫ್ರಮ್ ದಿ ಕಾಂಟ್ರಾಕ್ಟ್. ಸೊ ಒನ್ ಟೈಪ್ ಇಂಪಾಸಿಬಿಲಿಟಿ. ಇನ್ನೊಂದು ಟೈಪ್ ಇಂಪಾಸಿಬಿಲಿಟಿ ಏನಪ್ಪ ಅಂದರೆ, ಇಂಪಾಸಿಬಿಲಿಟಿ ಅನ್ನೋನ್ ಟು ದ ಪಾರ್ಟೀಸ್ ಅಟ್ ದಿ ಟೈಮ್ ಆಫ್ ಮೇಕಿಂಗ್ ದ ಕಾಂಟ್ರಾಕ್ಟ್. ಕಾಂಟ್ರಾಕ್ಟನ್ನು ಫಾರ್ಮೇಷನ್ ಮಾಡೋ ಮುಂದೆ ಅದು ಇಂಪಾಸಿಬಲ್ ಅಂತೇಳಿ ಅವ್ರಿಗೆ ಗೊತ್ತಿರೋದಿಲ್ಲ. ಅವಾಗ ಏನಾಗ್ತದೆ ಅಂದರೆ, in this case the contract become void when an impossibility of discovered and the parties are discharged from the contract. So ಮಾಡೋ ಮುಂದೆ ಗೊತ್ತಿಲ್ಲ, ಮಾಡೋ ಮುಂದೆ ಕರೆಕ್ಟ್ ಇದೆ, ಬಟ್ ಅದು ಇಂಪಾಸಿಬಲ್ ಅದ. ಆವಾಗ ಯಾವಾಗ ಇಂಪಾಸಿಬಲ್ ಅನ್ನೋದು ಗೊತ್ತಾಗ್ತದಲ್ಲ ಆವಾಗ ಕಾಂಟ್ರಾಕ್ಟು ವಾಯ್ಡ್ ಆಗ್ತದೆ. ಇಲ್ಲೊಂದು ಫಾರ್ ಎಕ್ಸಾಂಪಲ್ ಕೊಡ್ಬೋದು. ಏನಪ್ಪ ಅಂದರೆ, ಎ promised to sell the goods which are arriving in a vessel. ಅಂದರೆ ಸಮುದ್ರದಾಗ ಒಂದು ಏನು ಹಡಗು ಬರೈತಿಲ್ಲ, ಆ ಹಡಗುಗಳದೊಳಗೆ ಏನು ಗೂಡ್ಸ್ ಅದಲ್ಲ ಆ ಗೂಡ್ಸನ್ನು ಮಾರಾಟ ಮಾಡ್ತೇನೆ ಅಂತೇಳಿ ಬಿಗೆ ಅವನು ಏನು ಮಾಡಿದಾನೆ, ಪ್ರಾಮಿಸ್ ಮಾಡ್ಯಾನ. ಸೊ ಕಾಂಟ್ರಾಕ್ಟ್ ಈಸ್ ವ್ಯಾಲಿಡ್. ಬಟ್ ಏನಾಗಿದೆ ಅಂದರೆ, ಅವ್ರಿಗೆ ಗೊತ್ತಿಲ್ಲದ ಹಡಗು ಏನು ಬರೈತಿಲ್ಲ, ಆ ಹಡಗಲ್ಲಿ ಆಕ್ಸಿಡೆಂಟ್ ಆಗ್ಯದ. ಸೊ ಯಾವಾಗ ಹಡಗು ಆಕ್ಸಿಡೆಂಟ್ ಆಗೈತಿಲ್ಲ ಆ ಗೂಡ್ಸ್ ದಡಕ್ಕೆ ಬರೋದೇ ಇಲ್ಲ. ಸೊ ಹಿಂಗಾಗಿ ನಾವು ಏನು ಪ್ರಾಮಿಸ್ ಮಾಡಿದಿಲ್ಲ ಆ ಪ್ರಾಮಿಸನ್ನು ಪರ್ಫಾರ್ಮ್ ಮಾಡೋಕ್ಕಾಗೋದಿಲ್ಲ. ಸೊ ಇಟ್ ಈಸ್ ದ ಇಂಪಾಸಿಬಿಲಿಟಿ ಅನ್ನೋನ್ ಟು ದ ಪಾರ್ಟೀಸ್ ಅಟ್ ದ ಟೈಮ್ ಆಫ್ ಮೇಕಿಂಗ್ ದ ಕಾಂಟ್ರಾಕ್ಟ್. ಇಲ್ಲಿ
A and B are discharged from the contract. And third one is impossibility arising subsequent to the formation of the contract. ಕಾಂಟ್ರಾಕ್ಟ್ ಫಾರ್ಮೇಷನ್ ಆಗ್ಯದ, ಆದರೆ ಮುಂದೆ ಅದು ಇಂಪಾಸಿಬಲಿ ಆಗ್ಬೋದು ಅಂಥ ಒಂದು ಕಾಂಟ್ರಾಕ್ಟ್. ಇವಕ್ಕೆ ನಾವೇಂತಪ್ಪ ಅಂದ್ರೆ ಸೂಪರ್ವೆನ್ನಿಂಗ್ ಇಂಪಾಸಿಬಿಲಿಟಿ. ಇದು ಯಾರು ಫ್ಯೂಚರ್ ಈಸ್ ನಾಟ್ ಕಂಟ್ರೋಲ್ ಫಾರ್ ಬೈ ಎನಿ ಒನ್, ಯಾರಿಗೂ ಕಂಟ್ರೋಲ್ ಮಾಡೋಕ್ಕಾಗೋದಿಲ್ಲ. ಸೊ ಫ್ಯೂಚರ್ ಈಸ್ ಆಲ್ವೇಸ್ ಅನ್ಸರ್ಟೆಂಟ್ ಅಂತ ಹೇಳ್ತೀವಿ ನಾವು. ಸೊ ಇವತ್ತು ನಾವು ಅಗ್ರಿಮೆಂಟ್ ಮಾಡ್ಕೋತೀವಿ, ಕಾಂಟ್ರಾಕ್ಟ್ ಮಾಡ್ತೀವಿ, ಬಟ್ ನಾಳೆ ಅದು ಇಂಪಾಸಿಬಲ್ ಆಗ್ಬೋದು. ಸೊ ಇದಕ್ಕೆ ನಾವೇಂತಪ್ಪ ಅಂದ್ರೆ ಇಂಪಾಸಿಬಿಲಿಟಿ ಅರೈಸಿಂಗ್ ಸಬ್ಸಿಕ್ವೆಂಟ್ ಟು ದ ಫಾರ್ಮೇಷನ್ ಆಫ್ ಕಾಂಟ್ರಾಕ್ಟ್. ಕಾಂಟ್ರಾಕ್ಟ್ ಮಾಡಿದ ನಂತರ ಮುಂದಿನ ದಿನಮಾನಗಳೊಳಗೆ ಅದು ಇಂಪಾಸಿಬಲ್ ಆಗ್ಬೋದು. ಸೊ ದಿಸ್ ಈಸ್ ನೋನ್ ಆಸ್ ಸೂಪರ್ವೆನಿಂಗ್ ಇಂಪಾಸಿಬಿಲಿಟಿ. ಇನ್ ದಿಸ್ ಕೇಸ್ ದ ಕಾಂಟ್ರಾಕ್ಟ್ ಬಿಕಮ್ಸ್ ವಾಯ್ಡ್ ಆ್ಯಂಡ್ ಪಾರ್ಟೀಸ್ ಆರ್ ಡಿಸ್ಚಾರ್ಜ್ ಫ್ರಮ್ ದಿ ಕಾಂಟ್ರಾಕ್ಟ್ ಅಂಡರ್ ದಿ ರೋಲ್ ಆಫ್ ಸೂಪರ್ವೆನಿಂಗ್ ಇಂಪಾಸಿಬಿಲಿಟಿ, ಆ್ಯಂಡ್ ದಿಸ್ ಈಸ್ ನೋನ್ ಆಸ್ ಡಾಕ್ಟ್ರಿನ್ ಆಫ್ ಸೂಪರ್ವೆನಿಂಗ್ ಇಂಪಾಸಿಬಿಲಿಟಿ. ನಿಮಗೆ ಇಲ್ಲಿ 15 ಮಾರ್ಕ್ಸ್ ಕ್ವಶನ್ ಕೇಳ್ಬೋದು. ಎಕ್ಸ್ಪ್ಲೇನ್ ದ ಡಾಕ್ಟ್ರಿನ್ ಆಫ್ ಸೂಪರ್ವೆನಿಂಗ್ ಇಂಪಾಸಿಬಿಲಿಟಿ ಅಂತ ಅನ್ಬೋದು, ಅಥವಾ ಎಕ್ಸ್ಪ್ಲೇನ್ ದ ರೋಲ್ ಆಫ್ ಸೂಪರ್ವೆನಿಂಗ್ ಇಂಪಾಸಿಬಿಲಿಟಿ ಅಂತ ಹೇಳ್ಬೋದು. ಸೊ ಸೂಪರ್ವೆನಿಂಗ್ ಇಂಪಾಸಿಬಿಲಿಟಿನ ಯಾವ ರೀತಿ ನಾವು ಯೂಸ್ ಮಾಡ್ಕೋಬೋದು ಅಂದರೆ, ಆ ಸೂಪರ್ವೆನಿಂಗ್ ಇಂಪಾಸಿಬಿಲಿಟಿದೊಳಗೆ ಒಂದು ಗ್ರೌಂಡ್ದಾಗ ಹಾಕಿ ನೀವು ಕಾಂಟ್ರಾಕ್ಟಿಂದ ಡಿಸ್ಚಾರ್ಜ್ ಆಗ್ಬೋದು. ಯಾವ್ಯಾವ ನೋಡೋಣ ರೀ. ಕೇಸಸ್ ಕವರ್ಡ್ ಅಂಡರ್ ಡಾಕ್ಟ್ರಿನ್ ಆಫ್ ಸೂಪರ್ವೆನಿಂಗ್ ಇಂಪಾಸಿಬಿಲಿಟಿ. ಯಾವ್ಯಾವ ಕೇಸನ್ನು ನಾವು ಈ ಒಂದು ರೂಲದೊಳಗೆ ಕವರ್ ಮಾಡ್ಬೋದು, ಅಥವಾ ಈ ಒಂದು ನೆಪ ಹೇಳ್ಕೊಂಡು ನಾವು ಕಾಂಟ್ರಾಕ್ಟಿಂದ ಹೊರಗೆ ಹೋಗ್ಬೋದು ನೋಡೋಣ ಬರ್ರಿ. ಫಸ್ಟ್ ಒನ್ ಈಸ್ ಕಾಂಟ್ರಾಕ್ಟ್ ಈಸ್ ಡಿಸ್ಚಾರ್ಜ್ ಆನ್ ಗ್ರೌಂಡ್ ಆಫ್ ಸೂಪರ್ವೆನಿಂಗ್ ಇಂಪಾಸಿಬಿಲಿಟಿ ಇನ್ ದ ಫಾಲೋವಿಂಗ್ ಕೇಸಸ್. ಫಸ್ಟ್ ಒನ್ ಈಸ್ ಡಿಸ್ಟ್ರಕ್ಷನ್ ಆಫ್ ದ ಸಬ್ಜೆಕ್ಟ್ ಮ್ಯಾಟರ್. ಸಬ್ಜೆಕ್ಟ್ ಮ್ಯಾಟರನ್ನು ಡಿಸ್ಟ್ರಕ್ಷನ್ ಆಗಿತ್ತು ಅಂದ್ರೆ, ವೆನ್ ದ ಸಬ್ಜೆಕ್ಟ್ ಮ್ಯಾಟರ್ ಆಫ್ ದಿ ಕಾಂಟ್ರಾಕ್ಟ್ ಈಸ್ ಡಿಸ್ಟ್ರಾಯ್ಡ್ ವಿತೌಟ್ ಎನಿ ಫಾಲ್ಟ್ ಆಫ್ ದ ಪಾರ್ಟೀಸ್. ಅವ್ರದ್ದು ಏನೋ ಅಲ್ಲಿ ಇದಿರೋದಿಲ್ಲ, ತಪ್ಪಿರೋದಿಲ್ಲ, ಆದರೂ ಸಹಿತ ಯಾವ ಉದ್ದೇಶಕ್ಕೆ ನೀವು ಕರಾರು ಮಾಡ್ಕೊಂಡಿರೋ ಆ ಉದ್ದೇಶನ ಅಲ್ಲಿ ಡಿಸ್ಟ್ರಾಯ್ ಆಗಿತ್ತು ಅಂದ್ರೆ, ಹಾಳಾಗಿತ್ತು ಅಂದರೆ, ಇವನ್ ದೋ ದೇರ್ ಈಸ್ ದೆನ್ ದ ಕಾಂಟ್ರಾಕ್ಟ್ ಈಸ್ ಡಿಸ್ಚಾರ್ಜ್. ಅಲ್ಲಿ ಇಬ್ರದ್ದು ಪಾತ್ರ ಇಲ್ಲ, ಇಬ್ರದ್ದು ತಪ್ಪಿಲ್ದೇ ಏನಾಗಿತ್ತಪ್ಪ ಅಂದರೆ, ಯಾವ ಒಂದು ಉದ್ದೇಶಕ್ಕೆ ಕರಾರು ಮಾಡ್ಕೊಂಡಿರೋ ಆ ಉದ್ದೇಶ ಅಲ್ಲಿ ಹಾಳಾಗಿತ್ತು ಅಂದರೆ, ಆವಾಗ ಆಟೋಮೆಟಿಕಲಿ ಕಾಂಟ್ರಾಕ್ಟ್ ಬಿಕಮ್ ದ ವಾಯ್ಡ್ ಅಂಡರ್ ದಿ ಡಾಕ್ಟ್ರಿನ್ ಆಫ್ ಸೂಪರ್ವೆನಿಂಗ್ ಇಂಪಾಸಿಬಿಲಿಟಿ. ಫಾರ್ ಎಕ್ಸಾಂಪಲ್ ನೋಡೋಣ್ರಿ. ಎಕ್ಸ್ ಕಾಂಟ್ರಾಕ್ಟೆಡ್ ಟು ಸೆಲ್ ಟು ಬಿ ಅ ಸ್ಪೆಸಿಫೈಡ್ ಕ್ವಾಲಿಟಿ ಆಫ್ ಪೊಟ್ಯಾಟೋಸ್ ಟು ಬಿ ಗ್ರೋನ್ ಇನ್ ಹೀಸ್ ಫಾರ್ಮ್. ಸೊ ಎ ಇದ್ದವ ಬಿಗೆ ಇಲ್ಲಿ ಪ್ರಾಮಿಸ್, ಎಕ್ಸ್ ಇದ್ದವ ಬಿಗೆ ಪ್ರಾಮಿಸ್ ಮಾಡಿರ್ತಾನೆ ಏನಪ್ಪ ಅಂದರೆ, ನನ್ನ ಹೊಲದಾಗ ಬೆಳೆದಂಥ ಸ್ಪೆಸಿಫೈಡ್ ಕ್ವಾಂಟಿಟೀಸ್ ಪೊಟ್ಯಾಟೋಸನ್ನು ನಿನಗೆ ಮಾರಾಟ ಮಾಡ್ತೀನಿ ಅಂತ ಹೇಳ್ತಾನೆ. ಸೊ ಇಟ್ ಈಸ್ ಅ ಪ್ರಾಮಿಸ್. ಅವನು ಹೊಲದಾಗ ಏನು ಬೆಳಿತಾವಲ್ಲ ಪೊಟ್ಯಾಟೋಸ್, ಅವನ್ನ ನಿನಗೆ ಮಾರಾಟ ಮಾಡ್ತೀನಿ ಅಂತೇಳಿ ಒಂದು ಪ್ರಾಮಿಸ್ ಮಾಡಿರ್ತಾನೆ. ಬಟ್ ದ ಕ್ರಾಪ್ ಫೇಲ್ಡ್ ಕನ್ಸಿಡರೇಬಲಿ. ಮಳೆ ಆಗಲಿಲ್ಲ ಅಥವಾ ನೀರು ಸಿಗಲಿಲ್ಲ, ಆ ಬೆಳೆ ಬರಲಿಲ್ಲ ಅಂತಂದ್ರೆ, ಇಟ್ ವಾಸ್ ಹೆಲ್ಡ್ ದ್ಯಾಟ್ ದ ಕಾಂಟ್ರಾಕ್ಟ್ ವಾಸ್ ಡಿಸ್ಚಾರ್ಜ್ಡ್. ಸೊ ಇಲ್ಲಿ ಏನಾಗ್ತದೆ, ಆ ಹೊಲದಾಗಿಂದ ಬೆಳೆನೇ ಬರಲಿಲ್ಲ, ಅಥವಾ ಅದು ಒಂದು ಕೊಲಾಪ್ಸ್ ಆಗಿತ್ತು, ಫ್ಲಡ್ ಬಂದಿತ್ತು, ಈ ರೀತಿ ಏನಾಯಿತು, ಆ ಹೊಲದಾಗಿಂದ ಬೆಳೆ ನಾಶ ಆಯಿತು ಅಂದರೆ, ಇಲ್ಲಿ ಏನು ಪ್ರಾಮಿಸ್ ಮಾಡಿರ್ತಲ್ಲ ಆ ಪ್ರಾಮಿಸನ್ನು ಫುಲ್ಫಿಲ್ ಮಾಡೋಕ್ಕಾಗೋದಿಲ್ಲ. ಇಟ್ ಬಿಕಮ್ ದ ಇಂಪಾಸಿಬಲ್. ಸೊ ಇಂಥ ಕೇಸನ್ನು ನಾವು ಡಾಕ್ಟ್ರಿನ್ ಆಫ್ ಸೂಪರ್ವೆನಿಂಗ್ ಇಂಪಾಸಿಬಿಲಿಟಿದೊಳಗೆ ನಾವು ತೊಗೊಂಡು ಇದನ್ನು ನಾವು ಡಿಸ್ಚಾರ್ಜ್ ಮಾಡ್ಬೋದು. ಆ್ಯಂಡ್ ನೆಕ್ಸ್ಟ್ ಒನ್ ಈಸ್ ದ ಫೇಲ್ಯೂರ್ ಆಫ್ ಅಲ್ಟಿಮೇಟ್ ಪರ್ಪಸ್. ಯಾವ ಒಂದು ಉದ್ದೇಶ ಸಲುವಾಗಿ ನೀವು ಕಾಂಟ್ರಾಕ್ಟ್ ಮಾಡಿರೋ ಆ ಉದ್ದೇಶನ ಈಡೇರಲಿಲ್ಲ ಅಂತಂದ್ರೆ, ಅಗೇನ್ ಅಲ್ಲಿ ಡಿಸ್ಟ್ರಾಯ್ ಆಗಿತ್ತಂದರೆ, ಇಲ್ಲಿ ಈಡೇರಲಿಲ್ಲ ಅಂದರೆ, ವೆನ್ ದ ಅಲ್ಟಿಮೇಟ್ ಪರ್ಪಸ್ ಫಾರ್ ವಿಚ್ ದ ಕಾಂಟ್ರಾಕ್ಟ್ ವಾಸ್ ಎಂಟರ್ಡ್ ಫೇಲ್ಸ್, ದ ಕಾಂಟ್ರಾಕ್ಟ್ ಈಸ್ ಡಿಸ್ಚಾರ್ಜ್ಡ್ ಇವನ್ ದೋ ದೇರ್ ಈಸ್ ನೋ ಡಿಸ್ಟ್ರಕ್ಷನ್ ಆಫ್ ದಿ ಸಬ್ಜೆಕ್ಟ್ ಮ್ಯಾಟರ್. ಸಬ್ಜೆಕ್ಟ್ ಮ್ಯಾಟರ್ದು ಏನು ಪ್ರಾಬ್ಲಮ್ ಇಲ್ಲ, ಬಟ್ ಪರ್ಪಸ್ ಫೇಲ್ ಆಯಿತು ಅಂದ್ರೆ ದ ಕಾಂಟ್ರಾಕ್ಟ್ ಬಿಕಮ್ ದ ವಾಯ್ಡ್. ಇಲ್ಲೊಂದು ಎಕ್ಸಾಂಪಲ್ ಅದ. ಎಚ್ ಹೈಯರ್ಡ್ ಕೇಸ್ ಫ್ಲ್ಯಾಟ್. ಎಚ್ ನಾವು ಕೆ ಏನದಲ್ಲ ಅವಂದ ಒಂದು ಫ್ಲ್ಯಾಟನ್ನು ಬಾಡಿಗೆ ತೊಗೊಂಡನ ಫಾರ್ ವಿಟ್ನೆಸ್ಸಿಂಗ್ ಎ ಕೊರೋನೇಷನ್ ಪ್ರೊಸೆಷನ್ ಆಫ್ ಕಿಂಗ್ ಎಡ್ವರ್ಡ್ 7. ಅಂದರೆ ಅವನು ಏನು ರಾಜಾತಿಥ್ಯ ಸಲುವಾಗಿ ಅಥವಾ ಅವನು ಪಟ್ಟಾಭಿಷೇಕ ಮಾಡೋ ಸಲುವಾಗಿ ಒಂದು ಏನು ಪ್ರೊಸೆಷನ್ ಮಾಡ್ತಿರಲ್ಲ ಅದನ್ನು ನೋಡೋ ಸಲುವಾಗಿ ಅವ ಏನು ಮಾಡ್ತಾನೆ, ಆ ಕೇಂದ್ರ ಒಂದು ಫ್ಲ್ಯಾಟನ್ನು
ಬಾಡಿಗೆ ತಗೋತಾನೆ. ಕೇನ್ ನ್ಯೂಸ್ ದ ಪರ್ಪಸ್ ಆಫ್ ಹೈರಿಂಗ್ ಬೈ ಎಚ್. ಇಲ್ಲಿ ಕೆಗೂ ಗೊತ್ತಿದ್ದಿರ್ತದೆ ಅದಕ್ಕೆ ಇವನೊಂದು ಫ್ಲ್ಯಾಟ್ ಬಾಡಿಗೆ ತೋರತ್ತೆ ಅನ್ನೋದು ಗೊತ್ತಿದ್ದಿರ್ತದೆ. ದ ಕರೋನೇಷನ್ ಪ್ರೊಸೆಸ್ ವಾಸ್ ಕ್ಯಾನ್ಸಲ್ಡ್ ಡ್ಯೂ ಟು ದ ಇಲ್ನೆಸ್ ಆಫ್ ದಿ ಕಿಂಗ್. ಪರ್ಪಸ್ ಏನಿತ್ತು, ಅವನು ಪಟ್ಟಾಭಿಷೇಕ ಮಾಡಬೇಕಾಗಿತ್ತು, ಬಟ್ ಪಟ್ಟಾಭಿಷೇಕ ಮಾಡೋದೇನೆ ಏನಾಯಿತು, ಕ್ಯಾನ್ಸಲ್ ಆಯಿತು ಡ್ಯೂ ಟು ಇಲ್ನೆಸ್ ಆಫ್ ದಿ ಕಿಂಗ್. ಎಚ್ ರೆಫ್ಯೂಸ್ಡ್ ಟು ಪೇ ದ ರೆಂಟ್. ಇಲ್ಲಿ ಎಚ್ ಇದ್ದವ, ನೋಡಪ್ಪ ನಾ ಏನು ಉದ್ದೇಶ ತೊಗೊಂಡೆ, ನಾ ಉದ್ದೇಶ ಈಡೇರಲಿಲ್ಲ, ಹಿಂಗಾಗಿ ನಿನಗೆ ನಾನು ಬಾಡಿಗೆ ಕೊಡೋದಿಲ್ಲ ಅಂತ ಹೇಳ್ತಾನೆ. ಕೆ ಫೈಲ್ಡ್ ಎ ಕೇಸ್ ಬಟ್ ಡಿಸೈಡೆಡ್ ಎಚ್ ಈಸ್ ನಾಟ್ ರೆಸ್ಪಾನ್ಸಿಬಲ್ ಟು ಪೇ ದ ರೆಂಟ್ ಆ್ಯಸ್ ದ ಪರ್ಪೋಸ್ ಈಸ್ ಡಿಫೀಟೆಡ್. ಸೊ ಪರ್ಪೋಸಲ್ಲಿ ಡಿಫೀಟ್ ಆಗ್ಯದ. ಸೊ ಹಿಂಗಾಗಿ ಎಚ್ ಇದ್ದವ ಇಲ್ಲಿ ಬಾಡಿಗೆ ಕೊಡೋದಕ್ಕೆ ಅವಶ್ಯಕತೆ ಇಲ್ಲ ಅಂತೇಳಿ ಕೇಸು ಡಿಸೈಡ್ ಆಗ್ತದೆ. ಸೊ ಹಿಂಗೆ ಪರ್ಪೋಸ ಅಲ್ಟಿಮೇಟ್ ಪರ್ಪೋಸ ಫೇಲ್ ಆಗಿತ್ತು ಅಂದರೆ ಅವಾಗ ಕೂಡ ನಾವೇನು ಮಾಡ್ಬೋದು, ಆ ಒಂದು ಕೇಸನ್ನು ಡಾಕ್ಟ್ರಿನ್ ಆಫ್ ಸೂಪರ್ವೀನಿಂಗ್ ಇಂಪಾಸಿಬಿಲಿಟಿದೊಳಗೆ ಕವರ್ ಮಾಡ್ಬೋದು. ದೆನ್ ಥರ್ಡ್ ಒನ್ ಈಸ್ ಡೆತ್ ಆರ್ ಪರ್ಸನಲ್ ಇನ್ಕ್ಯಾಪಸಿಟಿ ಆಫ್ ದಿ ಪ್ರಾಮಿಸರ್. ಡೆತ್ ಆರ್ ಪರ್ಸನಲ್ ಇನ್ಕ್ಯಾಪಸಿಟಿ ಆಫ್ ದಿ ಪ್ರಾಮಿಸರ್ where the performance depends upon the personal skill, ability or qualification of the party, then the contract is discharged on the death or illness or incapacity of the parties. ಸಪೋಸ್ ಒಬ್ಬ ಸಿಂಗರ್ಗೆ ನಿಮ್ಮ ಮದುವೆ ಫಂಕ್ಷನ್ದೊಳಗೆ ಹಾಡಾಕವಂಗೆ ಕಾಂಟ್ರಾಕ್ಟ್ ಮಾಡಿರ್ತೀರಿ, ಚಲೋ ಹಾಡು ಅಂತಾನೆ, ಅವ್ಗೆ ಹೋಗಿ ನೀವು ಏನು ಹೇಳ್ತೀರಿ, ಒಂದಿಷ್ಟು ದುಡ್ಡು ಕೊಟ್ಟು ಬಂದಿರಿ, ನಾನು ಮದುವೆಗೆ ಬಂದು ಹಾಡಬೇಕಪ್ಪ ಅಂತ ಹೇಳ್ತೀರಿ. ಮದುವೆ ಇನ್ನೊಂದು 2 ದಿವಸದ ಆವಾಗ ಅವ ಏನಾಗ್ತದೆ, ಅವ್ನಿಗೆ ಇಲ್ನೆಸ್ ಬರ್ತದೆ ಅಥವಾ ಅವ್ನಿಗೆ ಥ್ರೋಟ್ ಇನ್ಫೆಕ್ಷನ್ ಆಗ್ತದೆ, ಹಿ ಕಾಂಟ್ ಸಿಂಗ್. ಅವಾಗ ಏನಾಗ್ತದೆ, ಇಟ್ ಈಸ್ ಸೂಪರ್ವೆನಿಂಗ್ ಇಂಪಾಸಿಬಿಲಿಟಿ. ಸೊ ಅವ್ನಿಗೆ ನೀವು ರೊಕ್ಕನೂ ಕೊಡೋದು ಬೇಡ ಮತ್ತು ಅವ್ನು ನಿಮ್ಮ ಮದುವೆಯಾಗಿ ಬಂದ ಆಡೋದು ಅವಶ್ಯಕತೆ ಇಲ್ಲ. ಸೊ ಹಿಂಗಾಗಿ ಇಟ್ ಈಸ್ ಬಿಕಾಸ್ ದ ಪರ್ಫಾರ್ಮೆನ್ಸ್ ಈಸ್ ಡಿಪೆಂಡ್ಸ್ ಅಪಾನ್ ಹಿಸ್ ಸ್ಕಿಲ್. ಬೇರೆದವ್ರು ಅದನ್ನು ಹಾಡಕ್ಕೆ ಬರೋದಿಲ್ಲ, ಅವ ಹಾಡಬೇಕದನ್ನು. ಸೊ ಈ ರೀತಿ ಇದ್ದಾಗ death or incapacity of the promisor is covered under the supervening impossibility, right? Then fourth one is change of law. Change of law. If there is any change in existing law, performance of contract may become possible due to changes in law, then contract is discharged. ಇಲ್ಲೊಂದು ಎಕ್ಸಾಂಪಲ್ ಅದು, ಎ ಅಗ್ರೀಸ್ ಟು ಸೆಲ್ ಹಿಸ್ ಲ್ಯಾಂಡ್ ಟು ಬಿ. ಎ ಇದ್ದವ ಬಿಗೆ ತನ್ನ ಹೊಲ ಮಾರಾಟ ಮಾಡಬೇಕು ಅಂತೇಳಿ ಪ್ರಾಮಿಸ್ ಆಗಿರ್ತದೆ. ಬಟ್ ಬಿಫೋರ್ ದ ಡೇಟ್ ಆಫ್ ಸೇಲ್ ದ ಲ್ಯಾಂಡ್ ಈಸ್ ಟೇಕನ್ ಓವರ್ ಬೈ ದಿ ಗೌರ್ಮೆಂಟ್ ಫಾರ್ ಪಬ್ಲಿಕ್ ಪರ್ಪಸ್. ಇಲ್ಲಿ ಎ ಮತ್ತು ಬಿ ನಡು ಏನಾಗಿದೆ, ಒಂದು ಕರಾರಾಗ್ಯದ. ಎ ಇದ್ದವ ಬಿಗೆ ತನ್ನ ಹೊಲ ಮಾರಾಟ ಮಾಡೋದನ್ನ, ಬಟ್ ಮಾರಾಟ ಮಾಡೋಕ್ಕಿಂತ ಪೂರ್ವ ಅದನ್ನು ಗೌರ್ಮೆಂಟ್ ಏನು ಮಾಡ್ತದೆ, ತೊಗೊತದ ಪಬ್ಲಿಕ್ ಪರ್ಪಸ್ಗೆ. ಸೊ ಹಿಂಗಾಗಿ ಏನಾಗ್ತದೆ, ಚೇಂಜ್ ಆಫ್ ಲಾ. ಅಲ್ಲಿ ಎ ಇದ್ದವ ಬಿಗೆ ತನ್ನ ಲ್ಯಾಂಡನ್ನು ಕೊಡೋಕ್ಕಾಗೋದಿಲ್ಲ, ಬಿಕಾಸ್ ಲ್ಯಾಂಡ್ ಈಸ್ ಟೇಕನ್ ಓವರ್ ಬೈ ದಿ ಗೌರ್ಮೆಂಟ್ ಫಾರ್ ದಿ ಪರ್ಪಸ್ ಆಫ್ ಪಬ್ಲಿಕ್. ಸೊ ಈ ರೀತಿ ಚೇಂಜ್ ಆಫ್ ಲಾ ಇದ್ರೂ ಸಹಿತ ನಾವು ಅದನ್ನು ಸೂಪರ್ವೆನಿಂಗ್ ಇಂಪಾಸಿಬಿಲಿಟಿದೊಳಗೆ ಕವರ್ ಮಾಡಿ ಕಾಂಟ್ರಾಕ್ಟಿಂದ ಹೊರಗೆ ಬರ್ಬೋದು. ದೆನ್ ಫಿಫ್ತ್ ಒನ್ ಈಸ್ ಔಟ್ಬ್ರೇಕ್ ಆಫ್ ವಾರ್. ಸೂಪರ್ವೆನಿಂಗ್ ಇಂಪಾಸಿಬಿಲಿಟಿ. A contract entered into with an alien enemy during the war is unlawful and therefore it is impossible to perform the contract. ಸೊ ಈಗಾಗಲೇ ನೀವು ಬೇರೆ ದೇಶದ ಒಬ್ಬ ವ್ಯಕ್ತಿ ಜೊತೆ ಒಂದು ವ್ಯವಹಾರ ಮಾಡಿರಿ. ಸೊ ಇಟ್ ಈಸ್ ಅ ಲೀಗಲ್ ವ್ಯಾಲಿಡ್. ಬಟ್ ಯಾವಾಗ ಸಡನ್ನಾಗಿ ಒಂದು ವಾರ್ ಡಿಕ್ಲೇರ್ ಆಗ್ತದೆ ಇನ್ ಬಿಟ್ವೀನ್ ಅವರ್ ಕಂಟ್ರಿ ಆ್ಯಂಡ್ ದ್ಯಾಟ್ ಕಂಟ್ರಿ, ದೆನ್ ದ ಪ್ರಾಮಿಸ್ ಮೇ ಬಿಕಮ್ ಇಂಪಾಸಿಬಲ್ ಬಿಕಾಸ್ at the time of war there should not be any transaction with the alien enemy. ಸೊ ಹಿಂಗಾಗಿ ಇದನ್ನು ಕೂಡ ನಾವೇನು ಮಾಡ್ಬೋದು, ಸೂಪರ್ವೆನಿಂಗ್ ಇಂಪಾಸಿಬಿಲಿಟಿ ಒಳಗೆ ನಾವು ಹಾಕಿ ಒಂದು ಕಾಂಟ್ರಾಕ್ಟಿಂದ ನಾವು ಡಿಸ್ಚಾರ್ಜ್ ಆಗ್ಬೋದು. ದೆನ್ ದೇರ್ ಆರ್ ಸಮ್ ಕೇಸಸ್ ವಿಚ್ ಕ್ಯಾನ್ ನಾಟ್ ಬಿ ಕವರ್ಡ್ ಅಂಡರ್ ಡಾಕ್ಟ್ರಿನ್ ಆಫ್ ಸೂಪರ್ವೆನಿಂಗ್ ಇಂಪಾಸಿಬಿಲಿಟಿ. ಕೆಲವೊಂದು ಕೇಸಸ್ ಅದಾವೆ, ಅವನು ಡಾಕ್ಟ್ರಿನ್ ಆಫ್ ಸೂಪರ್ವೆನಿಂಗ್ ಇಂಪಾಸಿಬಿಲಿಟಿದೊಳಗೆ ಹಾಕಿ ಆ ಒಂದು ನೆಪದ ಮೇಲೆ ನಾವು ಕಾಂಟ್ರಾಕ್ಟಿಂದ ಹೊರಗೆ ಬರೋಕ್ಕಾಗೋದಿಲ್ಲ. ಫಸ್ಟ್ ಒನ್ ಈಸ್ ಡಿಫಿಕಲ್ಟಿ ಪರ್ಫಾರ್ಮೆನ್ಸ್. ಹಿಯರ್ ಡಿಫಿಕಲ್ಟಿ ಈಸ್ ಡಿಫ್ರೆಂಟ್, ಇಂಪಾಸಿಬಲ್ ಈಸ್ ಡಿಫ್ರೆಂಟ್. ಇಂಪಾಸಿಬಿಲಿಟಿ ಆಫ್ ಪರ್ಫಾರ್ಮೆನ್ಸ್ ಇತ್ತು, ಅಗೇನ್ ನಾವು ದ ಕೇಸ್ ಕವರ್ ಅಂಡರ್ ದಿ ಡಾಕ್ಟ್ರಿನ್ ಆಫ್ ಸೂಪರ್ವೆನಿಂಗ್ ಇಂಪಾಸಿಬಿಲಿಟಿ.
ಬಟ್ ಡಿಫಿಕಲ್ಟಿ ಟು ಪರ್ಫಾರ್ಮ್ ಇದ್ದಾಗ ಅದನ್ನು ನಾವು ಡಾಕ್ಟ್ರಿನ್ ಆಫ್ ಸೂಪರ್ವೆನಿಂಗ್ ಇಂಪಾಸಿಬಿಲಿಟಿ ಒಳಗೆ ಅದನ್ನು ಕವರ್ ಮಾಡೋಕ್ಕಾಗೋದಿಲ್ಲ. ಡಿಫಿಕಲ್ಟಿ ಆಫ್ ಪರ್ಫಾರ್ಮೆನ್ಸ್ ಕವರ್ಡ್ ಅಂಡರ್ ದ ಡಾಕ್ಟ್ರಿನ್ ಆಫ್ ಸೂಪರ್ವೆನಿಂಗ್ ಇಂಪಾಸಿಬಿಲಿಟಿ ಆ್ಯಂಡ್ ಕಾಂಟ್ರಾಕ್ಟ್ ಈಸ್ ನಾಟ್ ಡಿಸ್ಚಾರ್ಜ್ಡ್. ಅದನ್ನು ನಾವು ಸೂಪರ್ವೆನಿಂಗ್ ಇಂಪಾಸಿಬಿಲಿಟಿದೊಳಗೆ ಅದನ್ನು ಕವರ್ ಮಾಡೋಕ್ಕಾಗೋದಿಲ್ಲ. ದೆನ್ ಕಮರ್ಷಿಯಲ್ ಇಂಪಾಸಿಬಿಲಿಟಿ. While performing the contract, commercial profit or loss will not be considered as supervening impossibility. For example, ಈಗ ಎ ಇದ್ದವ ಬಿನ ಕಡೆ ಹೋಗಿ ಒಂದು ಗೋಲ್ಡನ್ ಆರ್ನಮೆಂಟ್ಗೆ ಆರ್ಡರ್ ಮಾಡ್ತಾನೆ. ಎ ಇದ್ದವ ಬಿ ಗೋಲ್ಡ್ ಸ್ಮಿತ್ ಅವನ ಕಡೆ ಹೋಗಿ ಗೋಲ್ಡನ್ ಆರ್ನಮೆಂಟ್ಗೆ ಆರ್ಡರ್ ಮಾಡ್ತಾನೆ. ಸೊ ಆವತ್ತಿನ ಡೇಟ್ ಒಂದು 40,000 ರೂಪಾಯಿ ಇದೆ ಒಂದು ತೊಲೆಗೆ. ಬಿ ಇದ್ದವ 4 ತೊಲೆಗೆ ಹೇಳ್ತಾನೆ, 4 ತೊಲೆದು ಆರ್ನಮೆಂಟ್ ನಮ್ಗೆ ಮಾಡಿಕೊಟ್ರೆ ತಳಿ 1,00,000 ರೂಪಾಯಿ ಅಡ್ವಾನ್ಸ್ ಕೊಟ್ಟು ಬಂದಿರ್ತಾನೆ. ಸೊ ಸಡನ್ಲಿ ಏನಾಗ್ತದೆ, ಮುಂದಿನ ಒಂದು 8 ದಿವಸದೊಳಗೆ ಗೋಲ್ಡ್ ರೇಟ್ ಪೂರ್ತಿ ಡೌನ್ ಆಗ್ತದೆ ಅಥವಾ ಗೋಲ್ಡ್ ರೇಟ್ ಹೈ ಆಗ್ತದೆ ತಿಳ್ಕೊಂಡು, ಡೌನ್ ಅಂತ ಆಗೋದಿಲ್ಲ, ಹೈ ಆಗ್ತದೆ. 40,000 ರೂಪಾಯಿಗೆ ಇಲ್ಲಿ ಒಪ್ಕೊಂಡನ ಗೋಲ್ಡ್ ಸ್ಮಿತ್, ಅದು ಒಂದು 8 ದಿವಸನಾಗ 60,000 ರೂಪಾಯಿಗೆ ಒಂದು ತೊಲೆ ಆಗ್ತದೆ. ಇಲ್ಲಿ ಗೋಲ್ಡ್ ಸ್ಮಿತ್ ಕೆನ್ ನಾಟ್ ಗೆಟ್ ದ ಡಾಕ್ಟ್ರಿನ್ ಆಫ್ ಸೂಪರ್ವೆನಿಂಗ್ ಇಂಪಾಸಿಬಿಲಿಟಿ. ಇಲ್ಲಿ ನನಗೆ ಲಾಸ್ ಆಗ್ತದೆ, ಹಿಂಗಾಗಿ ನಾನು ನಿನಗೆ ಮಾಡಿ ಕೊಡೋದಿಲ್ಲ ಅಂತ ಹೇಳಕ್ಕೆ ಬರೋದಿಲ್ಲ. ಬಿಕಾಸ್ ಯಾವ ದಿವಸ ಒಂದು ಅಗ್ರಿಮೆಂಟ್ ಆಗಿದೆ ಆ ದಿವಸದ ರೇಟ್ ಹಿಡ್ಕೊಂಡು ಅವು ಏನು ಮಾಡಬೇಕಾಗ್ತದೆ, ಆ ಗೋಲ್ಡನ್ ಆರ್ನಮೆಂಟ್ಸನ್ನು ಕೊಡಬೇಕಾಗ್ತದೆ. ಸೊ ಹಿಂಗೆ ಕಮರ್ಷಿಯಲ್ ಇಂಪಾಸಿಬಿಲಿಟಿನ ನಾವು ಇಟ್ ಕೆನಾಟ್ ಬಿ ಕವರ್ಡ್ ಅಂಡರ್ ದಿ ಸೂಪರ್ವೆನಿಂಗ್ ಇಂಪಾಸಿಬಿಲಿಟಿ. ದೆನ್ ಇಂಪಾಸಿಬಿಲಿಟಿ ಡ್ಯೂ ಟು ಡಿಫಾಲ್ಟ್ ಆಫ್ ಥರ್ಡ್ ಪರ್ಸನ್. ಸಪೋಸ್ ನೀವು ಎ ಇದ್ದವ ಬಿಗೆ ಪ್ರಾಮಿಸ್ ಮಾಡ್ಯಾನೆ, ಎ ಹ್ಯಾಸ್ ಟು ಸಪ್ಲೈ ಗೂಡ್ಸ್ ಟು ಬಿ. ಸೊ ಎ ಮತ್ತು ಬಿ ನಡುವೆ ಅಗ್ರಿಮೆಂಟ್ ಆಗಿದೆ. ಬಟ್ ಏನು ಸಪ್ಲೈಯರ್ ಇದ್ದವ ಗೂಡ್ಸ್ ಕಳಿಸ್ಲಿಲ್ಲ ಅಂತಂದ್ರೆ ಇಲ್ಲಿ ಎ ಒಂದು ಡಾಕ್ಟ್ರಿನ್ ಆಫ್ ಸೂಪರ್ವೆನಿಂಗ್ ಇಂಪಾಸಿಬಿಲಿಟಿ ಹೆಲ್ಪ್ ತೋರೋಕ್ಕಾಗೋದಿಲ್ಲ. ಬಿಕಾಸ್ ಹಿ ಹ್ಯಾಸ್ ಟು ಸಪ್ಲೈ ದ ಗೂಡ್ಸ್. ಇಲ್ಲಿ ಥರ್ಡ್ ಪರ್ಸನ್ ಸಪ್ಲೈಯರ್ ನನಗೆ ಕಳಿಸಿಲ್ಲಪ್ಪ, ಹಾಗಾಗಿ ನೀನು ಕಳ್ಸಕ್ಕೆ ಬರೋದಿಲ್ಲ ಅಂತ ಹೇಳೋಕ್ಕಾಗೋದಿಲ್ಲ. ಸೊ ಹೀಗಾಗಿ impossibility due to default of the third person cannot be covered under doctrine of supervening impossibility. Then fourth one is strikes, lockouts, disturbances will not be discharge the contract. ಎ ಸ್ಟ್ರೈಕ್ ಐತಿ, ನನಗೆ ಸಪ್ಲೈ ಮಾಡೋಕ್ಕಾಗೋದಿಲ್ಲ, ಲಾಕ್ಡೌನ್ ಐತಿ ಅಥವಾ ಲಾಕೌಟ್ ಐತಿ, ನಂಗೆ ಸಪ್ಲೈ ಮಾಡೋಕ್ಕಾಗೋದಿಲ್ಲ ಅಂತ ಹೇಳೋಕ್ಕಾಗೋದಿಲ್ಲ, ಡಿಸ್ಟರ್ಬೆನ್ಸಸ್ ಇತ್ತು ಹೇಳೋಕ್ಕಾಗೋದಿಲ್ಲ. ಸೊ ದೀಸ್ ವಿಲ್ ನಾಟ್ ಡಿಸ್ಚಾರ್ಜ್ ದ ಪಾರ್ಟಿ ಫ್ರಮ್ ದಿ ಪರ್ಫಾರ್ಮಿಂಗ್ ಹಿಸ್ ಪಾರ್ಟ್ ಅಂಡರ್ ದಿ ಕಾಂಟ್ರಾಕ್ಟ್. The party will not have excused on account of strike or lockouts etc. So ಅದನ್ನು ನೀವು ಪರ್ಫಾರ್ಮ್ ಮಾಡಲೇಬೇಕಾಗ್ತದೆ. Then effects of supervening impossibility under section 56. The contracts become void in case the performance becomes supervening impossibility. The parties to the contract will be released from the further performance. So ಯಾವಾಗ ಅದು ಇಂಪಾಸಿಬಲ್ ಆಗ್ತದೆ ಅಲ್ಲಿಗೆ both the parties are discharged from the contract. ಸೊ ಇಲ್ಲಿ ನಿಮಗೆ 15 ಮಾರ್ಕ್ಸ್ ಕ್ವಶನ್ ಕೇಳ್ಬೋದು. ಸೊ ಹೀಗಾಗಿ 15 ಮಾರ್ಕ್ಸ್ ಕ್ವಶನ್ ಸಲುವಾಗಿ ಈ ಒಂದು ವಿಡಿಯೋ ಅಥವಾ ಒಂದು ಸ್ಟಡಿ ಮೆಟೀರಿಯಲ್ ಏನಿತ್ತು ಅದನ್ನು ಸ್ವಲ್ಪ ಕ್ಲಿಯರಾಗಿ ನೋಡ್ಬೋದು. ರೈಟ್. ಥ್ಯಾಂಕ್ ಯು ಫ್ರೆಂಡ್ಸ್.